ಖಂಡಿತವಾಗ್ಲೂ ನಮ್ಮ ಅಭ್ಯರ್ಥಿ 20,000ಕ್ಕಿಂತ ಜಾಸ್ತಿ ಲೀಡ್ನಲ್ಲಿ ಗೆಲ್ತಾರೆ. ಒಂದು ಸುತ್ತು ಮಾಡಿದ್ದೀನಿ, ಇದು ಎರಡನೇ ಸುತ್ತು. ನಿನ್ನೆಯಿಂದ ಮತ್ತೆ ಶುರು ಮಾಡಿದ್ದೀನಿ. ಮುಂಚೆ ದಿನಕ್ಕೂ ಈಗಿನ ದಿನಕ್ಕೂ ಜನರ ಭಾವನೆ ಚೇಂಜ್ ಆಗಿದೆ. ಸ್ವಲ್ಪ ಕನ್ಫ್ಯೂಷನ್ ಮುಂಚೆ ಏನು ನಾವು ಹೇಳ್ತೀವಿ ಗ್ರೌಂಡ್ ಲೆವೆಲ್ನಲ್ಲಿ ಇರಲಿಲ್ಲ, ಇದು ಮಾಧ್ಯಮದಲ್ಲಿ ಬರ್ತಾ ಇತ್ತು. ನಾವು ದೂರಗಡೆ ಕೂತ್ಕೊಂಡು ನಮಗೆ ಸ್ವಲ್ಪ ಏನೋ ಭಾಳ ಕನ್ಫ್ಯೂಷನ್ ಇದೆ ಅಂತ ಅನಿಸ್ತಾ ಇತ್ತು. ಸೆಟ್ಲ್ ಆಗಿಬಿಟ್ಟಿದೆ. ಬರೀ ಈಗ ಅವ್ರ ಭಾವನೆ ಮತದ ಮುಖಾಂತರ ಮತದಾನ ಆಗಬೇಕಷ್ಟೆ. ಖಂಡಿತವಾಗ್ಲೂ ನಮ್ಮ ಅಭ್ಯರ್ಥಿ 20,000ಕ್ಕಿಂತ ಜಾಸ್ತಿ ಲೀಡ್ನಲ್ಲಿ ಗೆಲ್ತಾರೆ. ಏನು ತೊಂದರೆ ಏನಿಲ್ಲ. ಪ್ರಜಾಪ್ರಭುತ್ವ 1400 ಇರ್ಬೋದು, 1400 ಇರ್ಬೋದು. ಬಟ್ ಮತದಾರ ಪ್ರಭು ಬಹಳಷ್ಟು ಬುದ್ಧಿವಂತರು. ಅವ್ರಿಗೆ ಯಾರಿಗೆ ಹಾಕಿದ್ರೆ ಅವರ ಮತಕ್ಕೆ ಬೆಲೆ ಸಿಕ್ಕುತ್ತೆ. ಸೋಲುವಂಥ ಅಭ್ಯರ್ಥಿಗೆ ಹಾಕಿದ್ರೆ ಸಾಧ್ಯ ಆಗೋದಿಲ್ಲ. ಸೊ ಯಾರು ಗೆಲ್ತಾರೆ ಮತ್ತು ಸರ್ಕಾರ ರಾಜ್ಯದಲ್ಲಿ ಯಾರ್ದಿದೆ? ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಸಮರ್ಥ್ ಶಾಮ್ನೂರ್ ಗೆದ್ದು ಬಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ 4 ಕೆಲಸ ಆಗುತ್ತೆ. ಸೊ BJP ಅವ್ರು ಗೆದ್ರೆ, ಇನ್ನೊಬ್ರು ಗೆದ್ರೆ ಅವ್ರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಸೊ ಮತದಾರ ಪ್ರಭು ಬಹಳಷ್ಟು ಬುದ್ಧಿವಂತ. ನೋಡಿ, ನಾವು ಅಭಿಮಾನ, ನಾನು ಲಿಂಗಾಯತ್ ಸಮಾಜ, ವೀರಶೈವ ಸಮಾಜದ ಮಗಳು ಅಂತ ಹೇಳಿ. ಬಟ್ ರಾಜಕಾರಣದಲ್ಲಿ ಜಾತಿ ಬರೋದಿಲ್ಲ. ರಾಜಕಾರಣದಲ್ಲಿ ಪ್ರತಿಯೊಂದು ಜಾತಿ ಕಟ್ಟ ಕಡೆಯ ಮತದಾರರು ಕೂಡ ನಮ್ಮವನು ಅನ್ನೋಂಥ ಭಾವನೆಯಿಂದ ನಾವು ಹೋಗ್ಬೇಕಾಗತ್ತೆ. ಸೊ ಇರಬಹುದು, ಈಗಿನ ಸಂದರ್ಭದಲ್ಲಿ ಜಾತಿ ಮುಖ್ಯ ಇರಬಹುದು. ಬಟ್ ಚುನಾವಣೆ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಎಲ್ಲ ಜಾತಿ ಮುಖ್ಯ.